ಪಾಪ ಕೆಲಸ ಮಾಡಿಸ್ಬೇಕಾಗಿರೋದು ಇದನ್ನ ಮಾಡಿಸಿ ಮಾನ್ಯ ಮಂತ್ರಿಗಳೇ. ಯಾವುದು ಅಲ್ಲಿ ಒಣಗಿರೋ ಮರಗಳು, ಕೊಂಬೆಗಳು ಇವನ್ನೆಲ್ಲ ತೆಗಿಸ್ಬೇಕಾದಂಥ ಕೆಲಸ. ಜೀವನ ಸಾಯ್ತಾ ಇದ್ದಾರೆ, ರೋಡ್ ಗುಂಡಿಗಳು ಬಿದ್ದೋಗಿ ಸಾಯ್ತಾ ಇದ್ದಾರೆ. ಅವುಗಳ ಯೋಚನೆ ಇಲ್ಲ, ಅವುಗಳ ಬಗ್ಗೆ ಮಾತನಾಡಕ್ಕೂ ಬರಲ್ಲ ಮೀಟ್ರ್ ಏನು. ಸೋಲದೇವನಹಳ್ಳಿಯಲ್ಲಿ ಮರ ಬಿದ್ದು ಯುವತಿ ಸಾವಾಗಿರುವಂಥ ಪ್ರಕರಣ. ಪಾಪ ಪದವಿ ಮುಗಿಸ್ಕೊಂಡು ಕೆಲಸ ಹುಡುಕ್ತಾ ಇದ್ದಿದ್ದು ಕೀರ್ತನ್. ಈಗಷ್ಟೇ ಓದ್ ಮುಗಿಸಿದ್ದಾರೆ. ಮಗಳ ಸಾವಿನಿಂದ ಪಾಪ ಪೋಷಕರು ದೇವರು ಬಂದರೂ ಕೂಡ ಆ ತಂದೆ ತಾಯಿಗಳ ನೋವನ್ನ ಸಮಾಧಾನ ಮಾಡೋಕ್ಕಾಗಲ್ಲ ರೀ, ಸಾಧ್ಯನೇ ಇಲ್ಲ. ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಸಂಬಂಧಿಕರು ಕಣ್ಣೀರಿಡ್ತಾ ಇದ್ದಾರೆ. ಭರತನಾಟ್ಯದಲ್ಲಿ ತುಂಬಾ ಆಸಕ್ತಿ ಇತ್ತು, ವಿದೇಶಕ್ಕೆ ಹೋಗುವ ಕನಸಿತ್ತು. ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಈ ದುರ್ಘಟನೆ ನಡೆದಿದೆ ಅಂತಿದ್ದಾರೆ. ಈ ರೀತಿಯ ಸಾವು ಯಾರಿಗೂ ಬೇಡ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡಿ, BBMPಯಲ್ಲಿ ಒಂದು ಅರಣ್ಯ ಇಲಾಖೆ ಅನ್ನೋದಿದೆ, ಒಂದು ಇಲಿ ಹಿಡಿಯೋ ಸ್ಕ್ವಾಡ್ ಇದೆ, ಒಂದು ನಾಯಿ ಹಿಡಿಯೋ ಸ್ಕ್ವಾಡ್ ಇದೆ, ಒಂದು ಈ ಥರ ಮರಗಳನ್ನು ಕಟಾವು ಮಾಡಬೇಕಾಗಿರುವಂಥದ್ದು ಒಂದು ಇಲಾಖೆ ಇದೆ. ಅವೆಲ್ಲ ಏನಾಗಿದ್ದಾವೆ ನನಗೆ ಗೊತ್ತೇ ಆಗ್ತಿಲ್ಲ. ದುಡ್ಡು ಮಾತ್ರ ಹೋಗ್ತಾ ಇದೆಯೇನೋ, ಚೆಕ್ ಮಾಡಿಸ್ಬೇಕು ಒಂದ್ಸಲ ಅವ್ರಿಗೆ ದುಡ್ಡು ಹೋಗ್ತಾ ಇದೆಯಾ ಅಥವಾ ಇಲ್ವಾ. ಎಲ್ಲದಕ್ಕೂ ಒಂದೊಂದೊಂದೊಂದು ಸಪ್ರೇಟ್ ಆಗಿದೆ. ಫುಟ್ಪಾತ್ ಬೇರೆ, ಮರಗಳದ್ದು ಬೇರೆ, ಆ ಫುಟ್ಪಾತ್ ಆ ಮೋರಿಯಲ್ಲಿ ಬಿದ್ದಿದ್ದ ಕಸ ಎತ್ತೋರು ಬೇರೆ, ಅದು ಎತ್ತಿದ ನಂತರ ಅದನ್ನು ತುಂಬ್ಕೊಂಡು ಹೋಗೋರು ಬೇರೆ. ಅವನು ಎತ್ತವನು ಒಂದು ಎತ್ತಿ ಹೋಗ್ಬಿಡ್ತಾನೆ, ತುಂಬ್ಕೊಳ್ಳೋರೇ ಬರಲ್ಲ ಅಲ್ಲಿ. ಮತ್ತೆ ಮಳೆ ಬಂದು ಮತ್ತೆ ಅಲ್ಲಿ ತುಂಬ್ಕೊಳ್ಳುತ್ತೆ, ಮತ್ತೆ ಅದಕ್ಕೊಂದಿಷ್ಟು ದುಡ್ಡು. ಈ ಮರಗಳ ವಿಚಾರದಲ್ಲಿ ಒಂದು 4-5 ಅಲ್ಲಲ್ಲಿ VIP-ಗಳಿರುವಂಥ ಮನೆ ಹತ್ರ ಒಂದಿಷ್ಟು ಕಟಾವು ಮಾಡಿಬಿಟ್ಟು ಓಹೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ತೋರಿಸೋದು. ನಿಜವಾದಂಥ ಏರಿಯಾಗಳಲ್ಲಿ ಮರಗಳು ಏನಾಗಿದ್ದಾವೆ, ಒಣಗೋಗಿರುವಂಥದ್ದು ಏನಿದೆ, ಅವಳನ್ನು ತೆಗಿಬೇಕಾ ಇಲ್ವಾ, ಏನು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಯಾವನು ಕೇಳೋನಿಲ್ಲ, ಯಾವನು ಹೇಳೋನಿಲ್ಲ. ಇವರಿಗೆ ಬೃಹದಾಕಾರದವಾಗಿರುವಂಥ ಅರಳಿ ಮರ ಅಂತೆ ಅದು. ಏನ್ರಿ ನಮ್ಮ ಗಮನಕ್ಕೆ ನೈಟ್ 8 ಗಂಟೆಗೆ ಗಮನಕ್ಕೆ ಬಂತು. ಅವರು ನಮ್ಮ ಸಿಸ್ಟರ್ ನನ್ನ ತಂಗಿ ಪ್ರೀಮಿಯಂ ಲೀಗ್ ಇತ್ತು, ಅಲ್ಲಿ ನೋಡೋದಕ್ಕೋಸ್ಕರ ಸೆಲೆಬ್ರಿಟೀಸ್ ಬರ್ತಾರೆ ಅಂತ ಅಲ್ಲಿ ಹೋಗಿದ್ದು. ಫ್ರೆಂಡ್ಸ್ ಎಲ್ಲ ಸರಿ ಹೋಗಿದ್ದು. ಬರೋವಾಗ ಮಳೆ ಗಾಳಿಯಿಂದ ಅಲ್ಲಿ ಮರ ಬಿದ್ದು ಇದು ಸಾವಾಗಿದೆ. ಏನು ಓದ್ಕೊಂಡಿದ್ರು ಸರ್, ಏನು ಮಾಡ್ತಿದ್ರು ಮೇಡಮ್? ಅವ್ರು ಇಂಜಿನಿಯರ್ ಮಾಡ್ಕೊಂಡಿದ್ರು ಸರ್. ಕೆಲಸಕ್ಕೆ ಫೈನಲ್ ಇಂಟರ್ನ್ಶಿಪ್ ಮಾಡ್ತಿದ್ರು. ಆಲ್ರೆಡಿ ಇಂಟರ್ನ್ಶಿಪ್ ಇಲ್ಲ ಸರ್. ಇವತ್ತು ಪ್ರೀಮಿಯರ್ ಲೀಗ್ ಇರೋದಕ್ಕೋಸ್ಕರ ಅಲ್ಲಿ ಹೋಗಿ ನೋಡಿ ಸೆಲೆಬ್ರಿಟೀಸ್ ಬರ್ತಂತ ಹೋಗಿ ಬರೋವಾಗ ಫ್ರೆಂಡ್ಸ್ ಎಲ್ಲ ಹೋಗಿ ಬರೋವಾಗ ಈ ಥರ ಅನಾಹುತ ಆಗಿದೆ ಸರ್. ಸರ್ ತಲೆ ಮೇಲೆ ಡೈರೆಕ್ಟ್ ಬಿದ್ದಿದೆ, ಮರ ಬಿದ್ದಿದೆ, ಅದರಿಂದ ಅಲ್ಲೇ ಬಿದ್ದಾಗಿದೆ. ಅಧಿಕಾರ ಎಲ್ಲ ಬಂದು ಸರ್ ಏನಂದರೆ ಅರಣ್ಯ ಇಲಾಖೆದು ಪ್ರಾಬ್ಲಮ್ ಮೈನ್. ಅರಣ್ಯ ಇಲಾಖೆಯವರು ಆಲ್ರೆಡಿ ಅಲ್ಲಿ ಆ ಮರ ಇದು ಕಟಾವು ಮಾಡಬೇಕು ಅಂತೇಳಿ ಮೆಮೊ ಸಹ ಕೊಟ್ಟಿದ್ರಂತೆ. ಬಟ್ ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಈ ಥರ ಆಗಿದೆ ಸರ್. ಏನು ಹೇಳ್ತೀರಾ ಸರ್ ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಕೊಂಡು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. ಇದೇನಾಗಿದೆ ಅಂತಂದರೆ ಇದು ಅಧಿಕಾರಿ ನಿರ್ಲಕ್ಷ್ಯದಿಂದ ಈ ಥರ ಆಗಿರುತ್ತೆ. ಅಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲೇ ಸಾರ್ವಜನಿಕರು ಇರ್ತಾರೆ, ಪ್ರತಿಯೊಬ್ಬರು ಇರ್ತಾರೆ. ಈ ಮರ ಏನೋ ಒಂದು ಕೊಳ್ತೋಗಿದೆ ನೋಡೋಣ, ಅದಕ್ಕೇನೋ ಬೇರೆ ಇಲ್ಲದೇ ಇರೋ ಕೆಲಸಗಳಿಗೆಲ್ಲ ಬೇರೆ ಕೆಲಸಗಳಿಗೆಲ್ಲ ಅದು ಆ ದಿನಾಚರಣೆ ಈ ದಿನಾಚರಣೆ ಅಂತ ಮಾಡ್ತಾರೆ. ಇದರಲ್ಲಿ ಪರಿಸರ ದಿನಾಚರಣೆ ಅಂತ ಮಾಡ್ತಾರೆ. ಸುಮ್ಮನೆ ಪರಿಸರ ದಿನಾಚರಣೆ ಅಂತ ಮಾಡಿಬಿಟ್ಟು ಗಿಡ ನೆಟ್ಟೋದಲ್ಲ. ಯಾವ ಗಿಡಕ್ಕೆ ಏನು ವಯಸ್ಸಾಗಿದೆ, ಏನು ಏಜ್ ಆಗಿದೆ, ಅದು ಬೀಳೋ ಸ್ಥಿತಿಯಲ್ಲಿದೆಯಾ, ಇನ್ನೂ ಇದೆಯಲ್ಲಿದೆಯಾ, ಅದನ್ನೇನು ತನಿಖೆನೂ ಮಾಡಲ್ಲ, ಏನೂ ಮಾಡಲ್ಲ. ಈ ಥರ ದಿಢೀರ್ ಅಂತ ಬಿದ್ದಿದ ತಕ್ಷಣ ಆಮೇಲೆ ಕ್ರಮ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಥರ ಮುಂದೆ ಬರ್ತಾರೆ. ಈ ಥರ ಆಗೋದಕ್ಕಿಂತ ಮುಂಚೆನೇ ಕ್ರಮ ತೊಗೊಂಡ್ರೆ ಬೇರೆ ಒಂದು ಜೀವ ಉಳಿತೈತೆ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಜೀವ ಹೋಗೈತೆ, ಆ ಜೀವಕ್ಕೆ ಯಾರು ಬಂದು ಏನು ಇದು ಮಾಡೋಕ್ಕಾಗಲ್ಲ, ಸುಮ್ಮನೆ ಸಮಾಧಾನ ಮಾಡ್ಬೋದು. ಬಟ್ ಅದೇ ಇನ್ನೊಂದು ಜೀವ ಬೇರೆಯವ್ರ ಮನೆಯಲ್ಲಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಹೌದು ಸರ್, ಅವ್ರು ನಮ್ಮ ಚಿಕ್ಕಪ್ಪನೇ ಆಗೋದು, ನನ್ನ ತಂಗಿ ಆಗಬೇಕು. ಬಟ್ ಏನಂದರೆ ಎಲ್ಲ ಥರದ್ದಲ್ಲೂ ಕಲೆ ಇತ್ತು, ಬೇರೆ ಮುಂದಿನ ಎಜುಕೇಷನ್ಗೆ ಆ ಫಾರಿನ್ಗೆ ಹೋಗ್ಬೇಕಂತ ಆಸೆನೂ ಇಟ್ಕೊಂಡಿದ್ಲು. ಮತ್ತು ಅದಲ್ಲದೆ ಭರತನಾಟ್ಯ, ಡ್ಯಾನ್ಸು ಇದರಲ್ಲೆಲ್ಲ ಜಾಸ್ತಿ ಇತ್ತು. ಬಟ್ ವಿಧಿ ಅರ್ಧದಲ್ಲೇ ಮುಗಿಸ್ಬಿಟ್ಟಿದೆ. ಕರೆಕ್ಟಾಗಿ ಹೇಳ್ತಾ ಇದ್ದಿದ್ದು. ನೋಡಿ, ಕಾಡಲ್ಲಿ ಒಣಗಿರೋ ಮರಗಳಿದ್ರೆ ಅಲ್ಲೇ ಬಿದ್ದು ಹೋಗ್ಬಿಡುತ್ತೆ, ಯಾರಿಗೂ ಏನೂ ಆಗಲ್ಲ. ನಗರ ಪ್ರದೇಶದಲ್ಲಿರುವಂಥ ಮರಗಳು ಈ ಥರ ಒಣಗಿ ಹೋದಾಗ ಅಥವಾ ಏಜ್ ಆದಂಥ ಸಂದರ್ಭದಲ್ಲಿ ಅವು ಬಿದ್ದರೆ ಕೆಳಗಡೆಗೆ ಯಾರಿಗಾದ್ರೂ ಏಟಾಗುತ್ತೆ, ಜನ ವಾಸ ಮಾಡ್ತಿರ್ತಾರೆ. ಕಾಡಲ್ಲಿ ಹಂಗಲ್ಲ. ಕಾಡಲ್ಲಿ ಅದ್ರ ಪಾಡಿಗೆ ಅದು ಬೀಳುತ್ತೆ, ಅಲ್ಲೇ ಕೊಳೆಯುತ್ತೆ, ಅವೇ ಗೊಬ್ಬರ ಆಗುತ್ತೆ, ಎಲ್ಲವೂ ಆಗುತ್ತೆ. ಬಟ್ ನಗರ ಪ್ರದೇಶಗಳಲ್ಲಿ ಜನ ಓಡಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಅರಿವಿರಲಿ. ದುಡ್ಡಿಗೋಸ್ಕರನೇ ಎಲ್ಲವನ್ನು ಮಾಡೋಕ್ಕೆ ಹೋಗ್ಬೇಡಿ. ದುಡ್ಡು ತಿನ್ನೋದಾದರೆ ತಿಂದ್ಕೊಳ್ಳಿ, ಜನ ಸಾಯೋ ರೀತಿಯಲ್ಲಿ ಗುಂಡಿಗಳನ್ನು ಮುಚ್ಚರಿ. ಮರಗಳು ಒಣಗಿರ್ತಾವೆ, ಅವುಗಳನ್ನು ಸ್ವಲ್ಪ ತೆಗೆದಾಕಿ ಅಂದರೆ ಪೂರ್ತಿ ಕಟಾವು ಮಾಡಿ ಹೋಗ್ಬಿಡೋದು, ಇದೇ ಕೆಲಸ ನಿಮ್ಮದು. ಒಣಗಿದಾವ ಇಲ್ವಾ, ಅದಕ್ಕೋಸ್ಕರ ದುಡ್ಡು ತೊಗೊಳ್ತಿರಲ್ಲ, ಸಂಬಳ ತೊಗೊಳ್ತಿರಲ್ಲ, ಅದು ಇಲಾಖೆ ಇದೆ. ಏನು ಮಾಡ್ತಾ ಇದ್ದಾರೆ ಅವರೆಲ್ಲ? ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಇಲ್ವಾ? ಅದು ಬೇಕಾದಾಗ ಮಾತ್ರ ವಿದ್ಯುತ್ ತಂತಿ ಹೋಗಿದೆ ಅಂತ ಹೇಳ್ಬಿಟ್ಟು ಮರ ಎಲ್ಲ ಕಟಾವು ಮಾಡೋಕ್ಕೆ ಮಾತ್ರ ಬೇಗ ಬರ್ತೀರಾ ಓ ಅಂತ ಹೇಳಿ. ಇವನ್ನೆಲ್ಲ ನೋಡೋದೇ ಇಲ್ವಾ? ನಿಮ್ಮ ಮನೇಲಿ ಯಾರೂ ಸತ್ತಿಲ್ವಲ್ಲ, ಅದಕ್ಕೆ ಹಂಗೆ ಆಗ್ತಾ ಇದೆ ಏನೋ.